ಮುಂದೆ ಇದ್ದಾಗ ಚೋಳ ಸಾಮ್ರಾಜ್ಯಕ್ಕೊಬ್ಬ ರಾಜ ಬಂದ. ಅವನು ವಿಚಿತ್ರ ಮನುಷ್ಯ. ಚೋಳ ಮತ್ತು ಅಧಿರಾಜೇಂದ್ರ ಅಂತ ಒಬ್ಬ ರಾಜ ಬಂದ. ಸನ್ಯಾಸಿಗಳಾಗಿದ್ದು ರಾಜರು ಹಂಗೆ ಹೇಳ್ತಾರೆ ಕೇಳಬೇಕಾಗುತ್ತಲ್ಲ. ಅವನು ರಾಜೇಂದ್ರ ಶೈವ ದೀಕ್ಷೆ ತೊಗೊಂಡವನು. ವೈಷ್ಣವರು ಅಂದರೆ ಬಲೆ ಸಿಟ್ಟು ಅವನಿಗೆ. ಎಲ್ಲ ವಿಗ್ರಹಗಳನ್ನು ತೆಗೆದು ಸಮುದ್ರಕ್ಕೆ ಹಾಕಿಸ್ಬಿಟ್ಟ. ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ವಿಷ್ಣು ವಿಗ್ರಹ ಕಾಣಿಸ್ತು ಎಲ್ಲ ತೆಗೆದು ಹಾಕಿದ. ಅವನಿಗೊಂದು ಹೆಸರಿತ್ತು, ವಿಚಿತ್ರ ಹೆಸರು, ಕ್ರಿಮಿಕಂಠ ಅಂತ ಅವನ ಹೆಸರು. ಅವನು ಕ್ರಿಮಿ ಆಗಿದ್ದ ಅಂತ ಹೆಸರು. ಕಂಠದಲ್ಲಿ ಕ್ರಿಮಿಗಳಾಗಿತ್ತು. ಕೊನೆಗೆ ಅವನು ಕಂಠದಲ್ಲಿ ಕ್ರಿಮಿಗಳಾಗೇ ಸತ್ತ ಅಂತ ಬರೀತಾರೆ. ಅವನಿಗೆ ದ್ವೇಷ ಏನು ಅಂದರೆ ಯಾರೂ ವಿಷ್ಣು ಅನ್ನಬಾರ್ದು, ಶೈವರೇ ಆಗಬೇಕು, ಶೈವ ದೀಕ್ಷೆ ತೊಗೋಬೇಕು. ಅವನೊಂದು ಕಾಗದದಲ್ಲಿ ನಾನು ಶೈವ ಮತದ ಅನುಯಾಯಿ ಅಂತ ಬರೆಸ್ಕೊಂಡು ಎಲ್ಲ ಸಹಿ ಮಾಡಿಸ್ಕೊತಿದ್ದ. ಎಲ್ಲರ ಕಡೆಯಿಂದ, ಪಂಡಿತರ ಕಡೆಯಿಂದ ಸಹಿ ಮಾಡಿದ್ರೆ ಹೊಡಿತಿದ್ದ, ಶಿಕ್ಷೆ ಕೊಡ್ತಿದ್ದ. ಅದಕ್ಕೆ ನೋಡಿ ಏನು ಅಂದರೆ, ನಾಲೂರಾನ್ ಅಂತ ನಮ್ಮ ಕೂರೇಶ್ ಇದ್ದಾರಲ್ಲ, ಕೂರನಾಥರು, ಅವರ ತಂಗಿ ಮಗ. ಅವನೋಗಿ ರಾಜರಿಗೆ ಹೇಳಿದಂತೆ, ಯಾಕೆ ಮಂದಿನ ಹೊಡಿತೀರಿ ಪಾಪ ಬಡವರು, ನೀವು ಶೈವ ನಂಬಿ ಅಂತ ಬರ್ಸ್ಕೊತೀರ ಕಡೆಯಿಂದ. ಅದ್ರ ಬದಲು ರಾಮಾನುಜಕ್ಕೆ ಒಪ್ಸ್ಕೊಂಬಿಡಿ. ರಾಮಾನುಜಾಚಾರ್ಯ ಒಪ್ಕೊಂಡ್ಬಿಟ್ರೆ ಸಾಕಲ್ಲ, ಅವ್ರು ಶಿಷ್ಯರೆಲ್ಲ ನಿಮ್ಮ ಕಡೆ ಆಗಿಬಿಡ್ತಾರೆ ಒಂದೇ ಸಲ. ಹೋಲ್ಸೇಲ್ ಅದು, ಡಿಟೇಲ್ ಯಾಕೆ ಅಂತ ಹೌದು, ಎಲ್ಲರೂ ಬಂದುಬಿಡ್ತಾರೆ. ಹೌದು ಅಂದ, ಕರೆಸಿ ಅಂದ. ರಾಮಾನುಜಾಚಾರ್ಯನ ಕರೆಸಿ, ನಮ್ಮ ಆಶ್ರಮ ದರ್ಬಾರಿಗೆ ಕರೆಸಿ ಅಂದ. ಸೈನ್ಯ ಕೊಟ್ಟು ಕಳಿಸ್ದ. ಬರೋಕ್ಕೆ ಹೇಳು, ಬರದೆ ಹೋದರೆ ಬಂಧ ಮಾಡಿ ಹಿಡ್ಕೊಂಬ, ಅವರು ಅರೆಸ್ಟ್ ಮಾಡಿ ಕರ್ಕೊಂಬ ಅಂತ ಹೇಳ್ದ. ಅವ್ರು ಸೈನಿಕರು ಬಂದರು. ಬಂದ ತಕ್ಷಣ ಕೂರೇಶರು ಮತ್ತು ಮಹಾಪೂರ್ಣರು ವಿಚಾರ ಮಾಡಿದರು, ಇವು ರಾಜ ದ್ವೇಷದಲ್ಲಿದ್ದಾನೆ, ಇವರು ವೈಷ್ಣವ ಮತ ಬಗ್ಗೆ ಹೇಳೋರು, ಗ್ಯಾರಂಟಿ ಇವ್ರು ಏನೋ ಕೊಲ್ತಾನೆ, ಶಿಕ್ಷೆ ಕೊಡ್ತಾನೆ, ಅವನು ಗುರುಗಳಿಗೆ ತೊಂದರೆ ಆಗಬಾರ್ದು. ಆ ಕೂರನಾಥ ಏನು ಮಾಡಿದರು, ಗುರುಗಳೇ ಒಂದು ಕೆಲಸ ಮಾಡಿ, ನೀವು ಹೋಗಬೇಡಿ, ಇದು ಆಪತ್ಕಾಲ, ನಮಗೆ ಆಪತ್ಕಾಲದಲ್ಲಿ ಆಪತ್ ಧರ್ಮವನ್ನು ಪಾಲಿಸಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಕಾವಿ ಬಟ್ಟೆ ನನಗೆ ಕೊಡಿ, ನನ್ನ ಬಿಳಿ ಬಟ್ಟೆ ನೀವು ಹಾಕ್ಕೊಳ್ಳಿ, ದಯವಿಟ್ಟು ಪಶ್ಚಿಮ ಮಾರ್ಗದಿಂದ ಕಾಡಲ್ಲಿ ಹೋಗ್ಬಿಡಿ, ಇಲ್ಲಿದ್ದರೆ ಉಳಿಗಾಲ ಇಲ್ಲ ಶ್ರೀರಂಗಲ್ಲಿ ನಿಮಗೆ. ಎಷ್ಟು ಆಪತ್ತುಗಳು ಬರ್ತದೆ ಧರ್ಮ ರಕ್ಷಣೆ ಮಾಡಬೇಕಾದ್ರೆ. ನೀವು ಹೊರಬಿಡಿ, ನಾನು ಹೋಗ್ತೀನಿ, ನಿಮ್ಮ ಡ್ರೆಸ್ ನಾನು ಹಾಕ್ಕೊಂಡು ಹೋಗ್ತೀನಿ. ಆ ಕೂರನಾಥರು ಮತ್ತು ಮಹಾಪೂರ್ಣರು ಇಬ್ಬರು ಬಂದು ಹೊರಗೆ ಅಂತಿಕೊಂಡ್ರು. ಹಿಂದಿನ ಭಾಗಲಿಂದ ಗೋವಿಂದ ಮತ್ತು ಉಳಿದ ಅನುಯಾಯಿಗಳೆಲ್ಲ ಶ್ರೀರಂಗ ಬಿಟ್ಟು ಕಾಡಲ್ಲಿ ಹೋಗ್ಬಿಟ್ರು. ರಾಮಾನುಜರು ದಿಕ್ಕು ದೆಸೆಯಲ್ಲದೆ ಅಡ್ಡಾಡ್ಬೇಕು, ಕಾಡಲ್ಲಿ ಹೋಗೋದು. ಆ ಸೈನಿಕರು ಬಂದು ಇವನು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ರಾಜ ಹೇಳ್ದ, ಸ್ವಲ್ಪ ಪ್ರೀತಿ ಇತ್ತು ಇವ್ರ ಬಗ್ಗೆ, ರಾಮಾನುಜರ ಬಗ್ಗೆ. ರಾಮಾನುಜರು ನೋಡಿಲ್ಲ ಅವನು ಸಣ್ಣವನಿದ್ದಾಗ ಅವನ ಅಕ್ಕನಿಗೆ ಭೂತ ಹಿಡಿದಿತ್ತಲ್ಲ, ನೆನಪಿದೆ ನಿಮ್ಮ ಕತೆ, ಅದು ಬಿಡಿಸಿದವರು ರಾಮಾನುಜರು. ಆದ್ದರಿಂದ ನಮ್ಮ ಅಕ್ಕನ ಜೀವ ಉಳಿಸಿದವರು ಅಂತ ಒಂದು ಪ್ರೀತಿ ಇತ್ತು. ಆದರೆ ಶೈವ ಮತ ಆಗಬೇಕು ಅಂತ ಒಂದು ನೋಡಿ, ನಮ್ಮ ಪಂಡಿತರು ಚರ್ಚೆ ಮಾಡ್ತಾರೆ, ನಿಮ್ಮ ಹತ್ರ ಸ್ವಲ್ಪ ಮಾಡಬೇಕು, ವೈಷ್ಣವ ದೀಕ್ಷೆ ಬಗ್ಗೆ ಮತ್ತು ಶೈವ ಬಗ್ಗೆ ಮಾಡಬೇಕು ಅಂತ. ಕೂರನಾಥ್ ಹೇಳಿದ್ರು, ಅದು ಚರ್ಚೆ ಮಾಡುವಂಥದ್ದು ಏನಿಲ್ಲ, ಶ್ರೀ ವೈಷ್ಣವ ಧರ್ಮನೇ ದೊಡ್ಡದು ಅಂದ್ಬಿಟ್ರು. ಅಂದ ತಕ್ಷಣ ಅವನಿಗೆ ಕೋಪ ಏರ್ಬಿಡ್ತು. ಇವರಿಬ್ಬರು ದ್ವೇಷಿಗಳಿದ್ದಾರೆ, ಶೈವ ದ್ವೇಷಿಗಳಿದ್ದಾರೆ, ಇವ್ರನ್ನ ಕಾಡಲ್ಲಿ ಕರ್ಕೊಂಡು ಹೋಗಿ ಕೊಲ್ಲಬೇಡಿ, ಯಾಕಂದ್ರೆ ನಮ್ಮ ಅಕ್ಕನ ಉಳಿಸಿದವರು ಇವರು, ಅದಕ್ಕೆ ಕಣ್ಣು ಕೆತ್ತಿಬಿಡಿ ಇಬ್ಬರದು ಅಂತ ಹೇಳ್ದ. ಕರ್ಕೊಂಡು ಕಾಡಲ್ಲಿ ಹೋಗಿ ಚಿತ್ರಹಿಂಸೆ ಕೊಟ್ಟು ಇಬ್ಬರದು ಕಣ್ಣು ಕೆತ್ತಿಬಿಡ್ತಾರೆ, ಕಣ್ಣು ಹಾಳು ಮಾಡಿಬಿಡ್ತಾರೆ. ವಿಚಿತ್ರ ನೋಡಿ, ಅಂದರೆ ನಂಬ್ಕೊಂಡಾಗ ಏನೇನು ತೊಂದರೆ ಆಗ್ತದೆ ಅಂಥೇಳಿ. ಆಮೇಲೆ ಈ ಕಡೆ ಕಾಡಲ್ಲಿ ಹೋಗ್ತಾ ಇದ್ದಾರಲ್ಲ ಇವರು, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ದಿಕ್ಕು ತಪ್ಪು ಹೋಗ್ತಿದ್ದಾರೆ. ಕೂರನಾಥರಿಗೆ ವಯಸ್ಸು ಸಣ್ಣದು, ಮಹಾಪೂರ್ಣರು ವಯಸ್ಸಾದವರು. ಆ ಕಣ್ಣು ಕಿತ್ತಿದ ತುಂಬ ನೋವಾಯ್ತಲ್ಲ ಮಹಾಪೂರ್ಣರಿಗೆ. ಕಡೆಗೆ ಕೂರನಾಥನ ಕೂಡಿಸಿ ತಮ್ಮ ಗುರು ಯಾಮನಾಚಾರ್ಯರು ನೆನೆಸ್ಕೊಂಡು ರಾಮಾನುಜಾಚಾರ್ಯರ ಪಾದಕ್ಕೆ ಅಲ್ಲೇ ನಮಸ್ಕಾರ ಮಾಡಿ ಇವನ ತೊಡೆ ಮೇಲೆ ತಲೆ ಇಟ್ಟು ಮಹಾಪೂರ್ಣರು ತೀರ್ಕೊಟ್ರು. ಕೂರನಾಥ ಒಬ್ಬನೇ ಇದ್ದ. ಅವನು ಕಣ್ಣು ಕಾಣಿಸಲ್ಲ, ಈಗ ದಿಕ್ಕಿಗೆ ಹೋಗ್ತಾಯಿದ್ದ. ರಾಮಾನುಜರು ಗೊಂಡಾರಣ್ಯದಲ್ಲಿ ಹೋದ್ರಲ್ಲ, ಎಲ್ಲಿ ಬಂದಿದ್ದೇನೆ ಅಂತ ಗೊತ್ತಿಲ್ಲ. ಒಂದು ಕಡೆ ಬಂದರು, ಬೆಟ್ಟ ಪ್ರದೇಶ, ಹಸಿವೆಗೇನಿಲ್ಲ, ಅಲ್ಲಿ ಒಂದು ತೊರೆ ಇತ್ತು, ಸ್ನಾನ ಮಾಡಿದರು. ಕಲ್ ಮೇಲೆ ಯಾವುದೋ ಸಿಕ್ಕಂತ ಬೇಡರು ಬಂದು ಹಣ್ಣು ಕೊಟ್ಟು ಹೋದರು, ಸನ್ಯಾಸಿಗಳು ಅಂತೇಳಿ ಭಟ್ರು. ಅದೇ ಪೂಜೆ ಮಾಡಿದರು. ಮುಂದೆ ಹಾಗೆ ನಡ್ಕೊಂಬರಾಗ ಯಾವುದೋ ಬೇರೆ ಭಾಷೆ ಮಾತಾಡ್ದಂಗೆ ಕೇಳಿಸ್ತಾ ಇತ್ತು. ಯಾವ ಪ್ರಾಂತ್ಯ ಇದು ಅಂತ ಕೇಳಿದರು. ಅವರು ಇದು ಕನ್ನಡ ನಾಡು, ಇದು ಕನ್ನಡ ನಾಡಿಗೆ ಬಂದಿದ್ದೀರಿ ನೀವು ಅಂತ ಹೇಳಿದ್ರಂತೆ. ಹೌದಾ, ಎಲ್ಲಿ ಬಂದಿದ್ದೇನೆ ನಾನು? ಇದು ನೋಡಿ ಎಷ್ಟು ಚೆಂದ, ಕನ್ನಡ ನಾಡಿಗೆ ಬಂದದ್ದು, ಅಲ್ಲಿದ್ದ ಕಷ್ಟದಲ್ಲಿ ಪಾರಾಗೋದಕ್ಕೆ ಬಂದದ್ದು. ಅವ್ರು ಮೊದಲು ಬಂದರು, ಕನ್ನಡ ನಾಡು ನೆಲೆ ಕೊಡ್ತು ಅವರಿಗೆ. ಅಲ್ಲಿ ಬಂದಾಗ ಒಂದು ಸಣ್ಣ ಊರು ಬರ್ತದೆ. ಊರು ಬಂದಾಗ ಒಬ್ಬ ಬ್ರಾಹ್ಮಣರ ಮನೆಗೆ ಹೋಗ್ತಾರೆ. ಆ ಹೆಂಡತಿ ಹೆಸರು ಚೇಲಾಚಲಾಂಬ ಅಂತ ಹೆಂಡತಿ ಹೆಸರು. ಗಂಡ ಒಳ್ಳೆ ಹುಡುಗ, ಅವನು ವರದಾಚಾರ್ಯ ಅಂತ. ಅವನಿಗೊಂದು ರಂಗದಾಸ ಅಂತ ದೀಕ್ಷಣೆ ಕೊಟ್ಟರು, ವೈಷ್ಣವ ದೀಕ್ಷೆ ಕೊಟ್ಟರು. ಮತ್ತು ಮುಂದೆ ಬಂದರು, ಒಂದು ಊರಿಗೆ ಬಂದರು. ಆಂಧ್ರ ಪೂರ್ಣರು ಅಂತ ಒಬ್ಬರಿದ್ದರು. ನಾನು ನಿನ್ನೆ ಹೇಳಿದೆ, ಪೂರ್ಣರು ಅಂದರೆ ಜ್ಞಾನಿಗಳು ಅಂತ. ಆಂಧ್ರ ಪೂರ್ಣರು ಅಂತ ಇರುವಂಥ ಒಂದು ಊರು. ಅಲ್ಲಿ ಪೂಜೆ ಗೀಜೆ ವ್ಯವಸ್ಥೆಯಾಗಿ ಮಾಡಿಕೊಂಡ್ರು. ಆಂಧ್ರ ಪೂರ್ಣರು ಇವ್ರ ಜೊತೆಗೆ ಬಂದುಬಿಟ್ರು, ನಡ್ಕೊಂಡು ಬಂದರು.
ಆ ಕಾಲಕ್ಕೆ ಹಂಗಿತ್ತು ಅನಿಸುತ್ತೆ. ನಮ್ಮ ಕಷ್ಟ ಅಲ್ಲ ಈಗ ಹೋಗೋದಂಗೆ. ಗುರು ತಕ್ಷಣ ಅವ್ರ ಹಿಂದೆ ಹೋಗೇ ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು, ಹೋಗ್ತಿದ್ರು. ಮುಂದೆ ಅದು ಊರು ಸಾಲಗ್ರಾಮ ಅಂತ ಊರು. ಅಲ್ಲಿ ಮುಂದೆ ಬಂದಾಗ ತೊಂಡನೂರು ಅಂತ ಒಂದು ಊರು ಬಂತು. ಅದನ್ನು ತೊಣ್ಣೂರು ಅಂತ ಕರಿತಿದ್ರು, ತೊಂಡನೂರು ಅಂತ ಕರಿತಿದ್ರು. ಅದು ಇವತ್ತಿನ ಮಂಡ್ಯ ಜಿಲ್ಲೆ ಪಾಂಡವಪುರ ಅಲ್ಲಿರುವಂಥ ಒಂದು ಊರು, ತೊಂಡನೂರು ಅಂತ. ಅದಕ್ಕೆ ಹೊಯ್ಸಳರ ಕಾಲಕ್ಕೆ ಭಾಳ ಪ್ರಸಿದ್ಧ ಆಗೈತಂತೆ ಜಾಗ. ಇದರಲ್ಲಿ ಹೆಸರು ಬರ್ತದೆ, ಶಾಸನಗಳ ಹೆಸರು ಏನು ಬರುತ್ತೆ ಅಂದರೆ ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಊರಿನ ಹೆಸರು. ಇಷ್ಟುದ್ದ ಹೆಸರು, ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಆ ತೊಂಡನೂರಿಗೆ ಹೆಸರು. ಹೊಯ್ಸಳರು ಆಗ ಗಂಗವಾಡಿ ಪ್ರದೇಶದಲ್ಲಿ ಚೋಳರ ಜೊತೆ ಹೋರಾಟ ಮಾಡ್ತಾಯಿದ್ರು. ಜಗಳ ಜಾಸ್ತಿ ಇತ್ತು ಅವಾಗ. ಹೊಯ್ಸಳರು ಮತ್ತು ಚೋಳರ ನಡುವೆ ಯುದ್ಧ ಆಗ್ತಾಯಿತ್ತು. ಆ ಯುದ್ಧ ಮಾಡೋ ಕಾಲಕ್ಕೆ ಇವ್ರು ಹೋಗಿದ್ದಾರೆ. ಆಗ ತೊಂಡನೂರನ್ನು ಬಿಟ್ಟಿದೇವ ಅನ್ನೋ ರಾಜ ಆಳ್ತಾ ಇದ್ದ. ಅವನಿಗೆ ವಿಠ್ಠಲ ದೇವ ಅಂತ ಹೆಸರು. ವಿಠ್ಠಲ ಬಿಟ್ಟಿ ಆಗಿರಬೇಕದು, ಬಿಟ್ಟಿದೇವ ಅಂತ ಅವನ ಹೆಸರು. ಅವನು ಜೈನ ಮತ ಧರ್ಮ ಹೊಂದಿದವನು. ಆಗ ನಾನು ಹೇಳಿದ್ದೆ, ದಕ್ಷಿಣದಲ್ಲಿ ಜೈನ ಮತ ಇನ್ನೂ ಪ್ರಭಾವಶಾಲಿ ಆಗಿತ್ತು, ಜೈನ ಮತಕ್ಕೆ ಸೇರಿದವನು. ಅಲ್ಲಿಯೂ ಅವನ ಮುದ್ದಿನ ಮಗಳು ಪದ್ಮ ಅಂತ ಹುಡುಗಿ. ಅದಕ್ಕೆ ಮನೋರೋಗ ಇತ್ತು. ಮನೋರೋಗ ಏನು ಅಂದರೆ ಯಾವಾಗ ತಲೆಗೆ ಬರ್ತದೆ ಪಟ್ಟದ ಬಟ್ಟೆ ಬಿಚ್ಚಿ ಓಡಾಡ್ಬಿಡೋರು, ಬತ್ತಲೆ ಓಡಾಡ್ಬಿಡೋರು. ರಾಜನಿಗೆ ಭಾರಿ ಮುಜುಗರ ಆಗೋದು. ಏನು ಮಾಡೋದು ಮನೋರೋಗಕ್ಕೆ, ಏನು ಮಾಡೋದು? ಅವನ ಕಡೆ ಶ್ರಮಣರಿದ್ದರು, ಜೈನ ಶ್ರಮಣಕರು ಬೇಕಾದಷ್ಟು ಜನ ಇದ್ದರು. ಅವರಿಗೆಲ್ಲ ಹೇಳಿದರು, ಏನೇನೋ ಟ್ರೀಟ್ಮೆಂಟ್ ಮಾಡಿದ್ರು ಗುಣ ಆಗಿರಲಿಲ್ಲ. ಕಾಡ್ತಾ ಇತ್ತು ಅವನಿಗೆ, ಏನಪ್ಪ ನನ್ನ ಮಗಳು ಹಿಂಗಾಗ್ಬಿಟ್ಲಲ್ಲ, ಏನು ಮಾಡೋದು ಅಂತ. ಆಗ ಇವ್ರು ಬಂದಿದ್ದಾರೆ, ರಾಮಾನುಜಾಚಾರ್ಯ ಬಂದಿದ್ದಾರೆ ಅಲ್ಲಿಂದ ಅಂತ ಗೊತ್ತಾಯಿತು. ಅವನು ಸುದ್ದಿ ಕೊಟ್ಟಿದೆ, ಹೊಯ್ಸಳ ರಾಜ್ಯದಲ್ಲಿ ಕೂಡ ಆ ಹುಡುಗಿಗೆ ಬ್ರಹ್ಮರಾಕ್ಷಸ ಹಿಡ್ಕೊಂಡಾಗ ಇವ್ರು ಬಿಡಿಸಿದ್ರು ಅಂದಾಗ ನನ್ನ ಮಗಳಿಗೆ ಏನಾದರೂ ಆಗ್ಬೋದಾ ಅಂತ ಕರೆದು ಕೇಳಿದ್ರಂತೆ. ಇವ್ರು ಹೋಗ್ಬಿಟ್ಟು ಒಂದು ಪೂಜೆ ಮಾಡಿ ಪಾದೋದಕ ಹಾಕಿ ಅಕ್ಷತೆ ತಲೆ ಮೇಲೆ ಹಾಕಿದ್ಮೇಲೆ ಆಕೆ ನಾರ್ಮಲ್ ಆಗಿಬಿಟ್ರು. ಬಿಟ್ಟಿದ್ದೇವನಿಗೆ ಬಹಳ ಸಂತೋಷ ಆಯಿತು. ಇಂಥ ಗುರುಗಳಿದ್ದಾರೆ ನಮ್ಮಲ್ಲಿ, ನಾವು ನಮ್ಗೆ ಇಲ್ಲೇ ಇದ್ದು ಬಿಡಿ ನೀವು ನಮ್ಮ ಜೊತೆಗೆ ಅಂತ ಹೇಳಿ ಉಳಿಸ್ಕೊಂಬಿಟ್ಟ. ಅವ್ರು ಒಂದಿಷ್ಟು ಜಾಗ ಕೊಟ್ಟ ಇದ್ಕೊಳ್ಳೋಕ್ಕೆ. ಅವನಿಗೆ ಪಂಚ ಸಂಸ್ಕಾರಗಳನ್ನು ಮಾಡಿ ದೀಕ್ಷೆ ಕೊಟ್ಟರು. ಒಂದು ಹೊಸ ಹೆಸರು ಕೊಟ್ಟರು ಅವನಿಗೆ. ಬಿಟ್ಟಿದೇವನಿಗೆ ಹೊಸ ಹೆಸರು ವಿಷ್ಣುವರ್ಧನ ಅಂತ. ಈಗ ವಿಷ್ಣುವರ್ಧನ ನಮ್ಗೆ ಗೊತ್ತು. ನಮಗೆ ವಿಷ್ಣುವರ್ಧನ ಬಿಟ್ಟಿದೇವ ಆದದ್ದು ರಾಮಾನುಜಾಚಾರ್ಯರಿಂದ ಆದದ್ದು. ದೀಕ್ಷೆ ತಗೊಂಡ, ತಪ್ತ ಮುದ್ರಾ ಧಾರಣೆ ಮಾಡಿದರು. ಅದು ಯಾವ ಇಸ್ವಿಯಲ್ಲಿ ಆದದ್ದು ಅಂದರೆ 1117 ಇಸ್ವಿಯಲ್ಲಿ ಆದಂಥದ್ದು. 1117 ಆವಾಗ ಬಿಟ್ಟಿದೇವ ವಿಷ್ಣುವರ್ಧನ ಆಗಿ ತೊಗೊಂಡದ್ದು. ಅಲ್ಲೊಂದು ಕೆರೆ ಕಟ್ಟಿಸಿದ, ಅದಕ್ಕೊಂದು ತಿರುಮಲ ಸಾಗರ ಅಂತ ಹೆಸರು ಇವತ್ತು ಇದೆ, ತಿರುಮಲ ಸಾಗರ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಬಿಟ್ಟಿದೇವ ಕಟ್ಟಿಸಿದ್ದು, ವಿಷ್ಣುವರ್ಧನ ಕಟ್ಟಿಸಿದ್ದು. ಇನ್ನೊಂದು ಡಾಕ್ಯುಮೆಂಟ್ ಪ್ರಕಾರ ಬಿಟ್ಟಿದೇವ ಅಷ್ಟು ಪ್ರಭಾವಶಾಲಿ ಆಗಿರಲಿಲ್ಲ, ಅಂದರೆ ಇಂಪ್ರೆಸ್ ಆಗಿರಲಿಲ್ಲ ರಾಮಾನುಜಾಚಾರ್ಯರ ಕಡೆಯಿಂದ. ಅವನ ಹೆಂಡತಿ ಶಾಂತಲೆ ಬಹಳ ಪ್ರಭಾವಿತಲಾಗಿದ್ದು. ಗುರುಗಳು ಅಂತ ಒಪ್ಕೊಂಡ್ಲು. ಸಹಜ ಅಂತ ನನಗೂ ಸಹಜ ಅನಿಸಿದ್ದದು. ಮಗಳಿಗೆ ಆ ರೋಗ ಬಂದಾಗ ತಂದೆಕ್ಕಿಂತ ಹೆಚ್ಚು ನೋವಾಗೋದು ತಾಯಿಗೆ. ಮಗಳಿಗೆ ಗುರು ಆದ ತಕ್ಷಣ ಈ ಗುರುಗಳಿಂದ ನನ್ನ ಮಗಳಿಗೆ ಸರಿ ಆಯ್ತಲ್ಲ ಅಂತ ಆಕೆ ನಂಬೋಕೆ ಶುರು ಮಾಡಿದ್ದು. ಆಕೆ ಮೊದಲು ದೀಕ್ಷೆ ತೊಗೊಂಡ್ಲು. ಆಕೆ ತೊಗೊಂಡ್ಮೇಲೆ ಗಂಡ ಇವನು ವಿಷ್ಣುವರ್ಧನ ಆದ ಅಂತ ಅನ್ನೋ ಮಾತಿದೆ. ಯಾರೋ ತೊಗೊಂಡ್ರು ಕೂಡ ಇಬ್ಬರು ವೈಷ್ಣವ ದೀಕ್ಷೆ ತೊಗೊಂಡ್ರು ಅನ್ನೋದು ಮುಖ್ಯ ಅಲ್ಲಿ. ಆ ರಾಜನೇ ನಮ್ಮ ರಾಮಾನುಜಾಚಾರ್ಯನ ಹಿಂಬಾಲಿಸೋಕೆ ಶುರು ಮಾಡಿದ್ಮೇಲೆ ಉಳಿದ ಊರಲ್ಲೆಲ್ಲ ಜನ ಹಿಂಬಾಲಿಸೋಕೆ ಶುರು ಮಾಡಿದರು. ಅದು ಹಾಗೆ ತಾನೇ, ಇಂಪಾರ್ಟೆಂಟ್ ಮಂದಿ ಫಾಲೋ ಮಾಡಿದ ತಕ್ಷಣ ಎಲ್ಲರೂ ಫಾಲೋ ಮಾಡೋಕ್ಕೆ ಶುರು ಮಾಡಿದರು. ಎಲ್ಲ ದೀಕ್ಷೆ ಪಡ್ಕೊಂಡ್ರು. ಅಲ್ಲಿದ್ದಂಥ ಸಹಸ್ರಾರು ಜನ ಜೈನ ಶ್ರಮಣಕರಿದ್ರಲ್ಲ, ಅವ್ರಿಗೆ ಕೋಪ ಬಂತು. ಯಾವಾಗಲೂ ಹಾಗೆ ತಾನೆ, ನಮ್ಮ ಸಾಮ್ರಾಜ್ಯ ಇವ್ರು ಯಾರೋ ಬಂದರು ಅಂತ ತಿಳ್ಕೊಂಡು ಚರ್ಚೆ ಮಾಡಿ ಅಂತ. ಇಬ್ಬರು ಚರ್ಚೆ ಆದಾಗ ರಾಮಾನುಜಾಚಾರ್ಯರು ಗೆದ್ದರು ಅದನ್ನು ಅಂತ ಹೇಳ್ತಾರೆ.